ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರು ಮನೆಯದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇದು ಬಂದ್ಬಿಟ್ಟು ಎಂಟ್ರಿ. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣವೇ ಈ ಥರ ಒಂದು ಟಿ ವಿ ಯೂನಿಟ್ ಇದೆ. ನನ್ನ ಟಿ ವಿ ಯೂನಿಟ್ ಮುಂದೆನೇ ಡೈನಿಂಗ್ ಟೇಬಲ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಈ ಥರ ಹೋದರೆ ಇಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ನನ್ನ ಒಂದು ಪುಟ್ಟದಾದಂಥ ದೇವ್ರ ಮನೆ. ತುಂಬ ಜಾಸ್ತಿ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ, ಅಷ್ಟೇ ಒಂದು 3-4 ಫೋಟೋಸ್ನ ಇಟ್ಕೊಂಡಿದ್ದೀನಿ. ಸೊ ಈ ಮನೆ ಹೆಂಗಂದರೆ ಒಂದು 900 ಸ್ಕ್ವೇರ್ ಫೀಟಲ್ಲಿ ಇದೆ ಅನಿಸುತ್ತೆ. ಬಟ್ ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಹಾಲ್ ಉದ್ದ ಇದೆ, ಅಗಲ ಬರಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಟಿ ವಿ ಯೂನಿಟ್ಟು. ಇಲ್ಲೂ ಅಷ್ಟೇ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೆ ಕಬಾರ್ಡು ಮತ್ತು ಆ ಸೈಡೆಲ್ಲ ನಮಗೆ ಇದು ಕೊಟ್ಟಿದ್ದಾರೆ, ಅಂದರೆ ಒಂದಷ್ಟು ಪ್ಲೇಸಸ್ನ ಕೊಟ್ಟಿದ್ದಾರೆ ಡೆಕೋರೇಟಿವ್ ಐಟಮ್ಸ್ನ ಇಟ್ಕೊಳ್ಳೋಕ್ಕಂತ. ಬಟ್ ಏನು ಮಾಡ್ತೀರಾ, ಇಲ್ಲಿ ಬಂದುಬಿಟ್ಟು ನಾನು ಡೈನಿಂಗ್ ಟೇಬಲ್ ಹಾಕಿದ್ದೀನಲ್ವ, ಹಿಂಗಾಗಿ ಅಲ್ಲಿ ಅದು ಕವರ್ ಆಗಿಬಿಡುತ್ತೆ, ಅಲ್ಲೇನೂ ನೋಡೋಕ್ಕಾಗಲ್ಲ ನಮಗೆ. ಆ್ಯಂಡ್ ಈ ಡೈನಿಂಗ್ ಟೇಬಲ್ಲು ಅಷ್ಟೇ ಕಾಂಪ್ಯಾಕ್ಟಾಗಿ ಚಿಕ್ಕದಾಗಿ ಇರೋ ಥರನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇದು ನಮ್ಮ ಹಾಲ್ಗೆ ಸೂಟ್ ಆಗಬೇಕು ಅನ್ನೋ ಕಾರಣಕ್ಕೆ. ಆ್ಯಂಡ್ ತುಂಬ ಏನು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇನ್ನೂ ಇಟ್ಟಿಲ್ಲ. ಇನ್ನೂ 1 by 1 ಅಲ್ಲೆಲ್ಲ ಮೇಲೇನು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲೆಲ್ಲ ಸ್ವಲ್ಪ ಈ ಥರ ಆರ್ಟಿಫಿಷಿಯಲ್ ಒಂದು ಪ್ಲ್ಯಾಂಟ್ಸ್ನೆಲ್ಲ ಇಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಮೇಲೆ ಬಂದುಬಿಟ್ಟು ಏನಾದ್ರು ಸ್ವಲ್ಪ ದೊಡ್ಡದಾಗಿರೋದೇನಾದರೂ ಕ್ಯೂಟಾಗಿ ಏನಾದ್ರು ಸಿಕ್ಕರೆ ಅದನ್ನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬೆಳಕಿಗೆ ಅಂತ ಒಂದು ಚಿಕ್ಕದಾದಂಥ ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟೇ, ಇಲ್ಲಿ ತುಂಬ ನಾನೇನು ಡೆಕೋರೇಟಿವ್ ಐಟಮ್ಸ್ ಅಂತೂ ಇಟ್ಟಿಲ್ಲ, ಬಟ್ ತುಂಬ ಇಡಬೇಕು ಅಂತ ಆಸೆ ಮಾತ್ರ ಇದೆ. ಸೊ ಹಾಲಿಂದ ಈ ಕಡೆನೇ ಹೋದರೆ ಒಂದು ರೂಮ್ ಇದೆ, ಇದನ್ನ ಆಮೇಲೆ ತೋರಿಸ್ತೀನಿ. ಫಸ್ಟ್ ಪೂರ್ತಿ ಹಾಲ್ನ ತೋರಿಸ್ಬಿಡ್ತೀನಿ. ಆ್ಯಂಡ್ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ, ಕರೆಕ್ಟ್ ಪ್ರಾಪರ್ ಆಗಿ ಅಂತಾರಲ್ವ ಆ ಥರ. ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡಿದ್ದೀನಿ ಅಂದರೆ, ಒಂದು ಸೈಡು ದಿವಾನು ಮತ್ತು ಒಂದು ಸೈಡು ಸೋಫಾನ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಲ್ ಹೆಂಗಿದೆ ಅಂದರೆ ಉದ್ದ ಇದೆ, ಚೆನ್ನಾಗಿದೆ, ಉದ್ದ ಇದೆ. ಅಗಲ ಸ್ವಲ್ಪ ಕಡಿಮೆ, ಬಟ್ ಉದ್ದ ಮಾತ್ರ ಜಾಸ್ತಿ ಇದೆ. ಇನ್ನೂ ದಿವಾನ್ನ ಕೂಡ ನಾನು ಅಷ್ಟೊಂದು ಅರೇಂಜ್ ಮಾಡಿಲ್ಲ. ಮತ್ತು ಇಲ್ಲಿ ಬಂದುಬಿಟ್ಟು ಏನಾದರೂ ಒಂದು ದೊಡ್ಡದಾಗಿರೋದೊಂದು ವಾಲ್ ಪೇಂಟ್ ಏನಾದ್ರು ಹಾಕಬೇಕು ಅಂತ ಪ್ಲ್ಯಾನ್ ಇದೆ, ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ಇಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು 2 BHK ಒಂದು ಮನೆ. ಇಲ್ಲಿ ಇಷ್ಟೇ ಒಂದು ಕ್ಯೂಟ್ ಆದಂಥ ಮೀಶೋನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಪೇಂಟಿಂಗ್ಸು ಅಷ್ಟು 300 ರುಪೀಸ್ ಏನೋ ಸಿಕ್ಕಿತ್ತು, ಅದನ್ನ ಇಲ್ಲಿ ಹಾಕಿದ್ದೆ. ಆ್ಯಂಡ್ ಇವೆರಡು ಇನ್ನೊಂದು ಡ್ರೀಮ್ ಕ್ಯಾಚರ್ಸ್ ಇದ್ದಾವಲ್ಲ, ಇದು ನಾನು ಬೆಲ್ಗಮಲ್ಲಿ ತಗೊಂಡಿದ್ದು. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣ ಒಂದು ರೂಮ್ ಸಿಗುತ್ತೆ. ಇಲ್ಲೇನು ಮಾಡಿಬಿಟ್ಟಿದ್ದೀನಿ ಅಂದರೆ, 2 ಸೋಫಾದು ಏನು ಚೇರ್ ಇರುತ್ತಲ್ವ, ಅದನ್ನ ಇಲ್ಲಿ ಹಾಕಿದ್ದೀನಿ. ಏನಕ್ಕಂದರೆ ಯಾವಾಗ ಇಲ್ಲಿ ನಾವು ದಿವಾನ್ ತಂದ್ವಿ ಅಲ್ವಾ, ದಿವಾನು ಮತ್ತು ಡೈನಿಂಗ್ ಟೇಬಲು, ಅವಾಗ ಇದಕ್ಕೆ ಸ್ಪೇಸ್ ಸಾಲಿಲ್ಲ. ಮತ್ತು ಈ ರೂಮ್ ಬಂದುಬಿಟ್ಟು ಪೂರ್ತಿಯಾಗಿ ಖಾಲಿ ಇದೆ, ಅಂದರೆ ನಾವೇನು ಯೂಸ್ ಮಾಡಲ್ಲ. ನಾವು ಇರೋದೇ 3 ಜನ ಅಲ್ವಾ, ನಾನು, ನನ್ನ ಹಸ್ಬೆಂಡು ಮತ್ತು ಅಗಸ್ತ್ಯ. ಹೀಗಾಗಿ ಈ ರೂಮ್ನ ಒಂಥರ ಸ್ಟಡಿ ರೂಮು ಅಥವಾ ಒಂಥರ ಏನಾದ್ರು ಅವ್ರದ್ದು ಆಫೀಸ್ ವರ್ಕ್ ಇದ್ದರೆ ಅವ್ರು ಮಾಡ್ತಾರೆ, ಸ್ಟಡಿ ರೂಮ್ ಥರ. ನಾನೇನಾದರೂ ಸ್ಟಡಿ ಮಾಡಬೇಕಾದ್ರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆಲ್ಲ ಇದನ್ನ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಏನಕ್ಕೆ ಇಲ್ಲಿ ಬ್ಲ್ಯಾಂಕೆಟ್ ಇಟ್ಟಿದ್ದೀವಿ ಅಂತಂದರೆ, ಇವಾಗ ಫುಲ್ ಬಿಸಿಲಲ್ವಾ, ಸೊ ಅದನ್ನೆಲ್ಲ ವಾಶ್ ಮಾಡಿ ಇಡಬೇಕು, ಒಳಗಡೆ ಇಟ್ಟರೆ ಮರ್ತೋಗ್ತೀನಿ ಅಂತ. ಇಲ್ಲಿ ಬಂದುಬಿಟ್ಟು ಇಲ್ಲೊಂದು ನಾವು ಇದೊಂದು ವಾರ್ಡ್ರೋಬ್ ಇದೆ, ಚಿಕ್ಕದು, ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇದರಲ್ಲೆಲ್ಲ ನನ್ನ ಬುಕ್ಸು ಮತ್ತು ಆಗಸ್ಟಿಂದು ಹೊಸ ಬಟ್ಟೆನ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ಟೇಬಲ್ಲು, ಸದ್ಯಕ್ಕೆ ಏನು ಯೂಸ್ ಆಗ್ತಾಯಿಲ್ಲ. ಆ್ಯಂಡ್ ಇವೆರಡು ಬಂದುಬಿಟ್ಟು ಗೊತ್ತು, ಇದರಲ್ಲಿ ಎಲ್ಲರೂ ಬಟ್ಟೆ ಹಾಕ್ತಾರೆ, ಬಟ್ ನಾವು ಆಗಸ್ಟಂದು ಫುಲ್ ಟಾಯ್ಸ್ ಎಲ್ಲ ತುಂಬಿಟ್ಟಿದ್ದೀವಿ, ಇದರಲ್ಲಿ ವಾಶ್ ಮಾಡೋ ಬಟ್ಟೆಗಳು. ಆ್ಯಂಡ್ ಇಲ್ಲೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಆಮೇಲೆ ನಂದು ಇನ್ನೊಂದು ಎಜುಕೇಷನ್ ಚಾನಲ್ ಇತ್ತು, ಹಿಂಗಾಗಿ ಯೂಸ್ ಆಗುತ್ತೆ ಅಂತ ಈ ಬೋರ್ಡ್ನ ತೊಗೊಂಡೆ. ಬಟ್ ಇದು ಅಷ್ಟೊಂದು ಯೂಸ್ ಆಗಲಿಲ್ಲ. ಬಟ್ ಆಗಷ್ಟೇ ನೋಡ್ಬೋದು ನೀವು, ಇಲ್ಲೆಲ್ಲ ಹಿಂಗೆ ಗೀಚಿಬಿಟ್ಟಿದ್ದಾನೆ. ಇನ್ನು ಇದು ಬಂದುಬಿಟ್ಟು ಬ್ಲೂ ಕಲರ್ದು ಏನಕ್ಕೆ ಹಾಕಿದ್ದೀನಿ ಅಂದರೆ, ಇದು ನಾನು ಅಂದ್ಕೊಂಡಿದ್ದೆ, ನಾನು ವೀಡಿಯೋ ಮಾಡ್ತಿದ್ನಲ್ಲ ಎಜುಕೇಷ್ನಲ್ ಕಂಟೆಂಟು, ಅವಾಗೆಲ್ಲ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಇರಲಿ, ತುಂಬ ವೈಟ್ ಆಗಿದೆ ಅಂತ ಮಾಡಿದ್ದೆ. ಬಟ್ ಇವಾಗ ಅದು ಅಷ್ಟು ಇಷ್ಟ ಆಗ್ತಾಯಿಲ್ಲ ನನಗೆ. ಸೊ ಹಿಂಗಾಗಿ ಅದನ್ನೆಲ್ಲ ರಿಮೂವ್ ಮಾಡಿ ಈ ರೂಮ್ನ ಪ್ಯೂರ್ ಆಗಿ ಒಂದು ಸ್ಟಡಿ ರೂಮ್ ಥರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಮೇಲೆ ಕೂಡ ಥಿಂಗ್ಸ್ನ ಇಟ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬೆಳಕಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ನೆಕ್ಸ್ಟು ಇಲ್ಲೇ ಹಾಲಲ್ಲೇ, ಇದು ಓಪನ್ ಕಿಚನ್ ಇರೋದ್ರಿಂದ ಫ್ರಿಜ್ನ ಇಟ್ಕೊಳ್ಳಿಕ್ಕೆ ಇಲ್ಲೇ ಇದೆ. ಸೊ ಇಲ್ಲಿ ಈ ಥರ ಫ್ರಿಜ್ಜು
ಇಟ್ಕೊಂಡಿದ್ದೀನಿ. ಫ್ರಿಡ್ಜ್ ಪಕ್ಕನೇ ವಾಷಿಂಗ್ ಮಷಿನ್ ಇದೆ. ಆ್ಯಂಡ್ ಈ ಕಡೆ ಬಂದುಬಿಟ್ರೆ ಕಾಮನ್ ವಾಶ್ರೂಮ್ ಇದೆ. ದೆನ್ ಇದು ಬಂದುಬಿಟ್ಟು ನಮ್ಮ ಇದು ಬಂದುಬಿಟ್ಟು ನಮ್ಮ ಪುಟ್ಟ ಕಿಚನ್ ಮಾತ್ರ ಚಿಕ್ಕದಾಗಿದೆ, ಬಟ್ ಚೊಕ್ಕದಾಗಿ ಎಲ್ಲ ಥಿಂಗ್ಸ್ನ ಇಟ್ಕೋಬೋದು ನಾವು. ಆ ಥರ ಎಲ್ಲ ಕಬೋರ್ಡ್ಸ್ಗಳನ್ನ ಮೇಲೆ ಕೆಳಗೆ ಇಲ್ಲಿ ಮೇಲೆ ಈ ಥರ ಎಲ್ಲ ಫುಲ್ ಕೊಟ್ಟಿದ್ದಾರೆ. ಕಿಚನ್ ತುಂಬ ಚಿಕ್ಕದಿದೆ ಕಂಪೇರ್ ಟು ಅದರ್ಸ್ ಕಿಚನ್. ದೆನ್ ಇವಾಗ ಇದು ಬಂದುಬಿಟ್ಟು ನಮ್ಮ ಬೆಡ್ರೂಮು. ಸೊ ನಮ್ಮ ಬೆಡ್ರೂಮ್ ಹೆಂಗಿದೆ ಅಂದರೆ, ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇದು ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು ಮಾಸ್ಟರ್ ಬೆಡ್ರೂಮು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಸ್ತ್ ಒಂದು ಕಬಾರ್ಡ್ ಕೊಟ್ಟಿದ್ದಾರೆ, ಮೇಲೆ ಕೂಡ ಥಿಂಗ್ಸ್ನ ಇಟ್ಕೋಬೋದು. ಆ್ಯಂಡ್ ಅಲ್ಲಿ ವಿಂಡೋ ಮೇಲೆ ಕೂಡ ಒಂದು ಪ್ಲೇಸ್ ಮಾಡಿದ್ದಾರೆ ಕಬಾರ್ಡ್ ಥರ ಚಿಕ್ಕದಾಗಿ. ಆ್ಯಂಡ್ ಇದು ಬಂದುಬಿಟ್ಟು ನಂದು ಇನ್ನೊಂದು ಡ್ರೆಸ್ಸಿಂಗ್ ಮಿರರ್ ಎಕ್ಸ್ಟ್ರಾ ಇತ್ತು, ಹಿಂಗಾಗಿ ಅದನ್ನು ಏನಕ್ಕೆ ವೇಸ್ಟ್ ಮಾಡೋದು, ಒಂದಷ್ಟು ಥಿಂಗ್ಸ್ನ ಇಟ್ಕೋಬೋದು ಒಳಗಡೆ ಅಂತ ಅದನ್ನ ಇಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಕ್ಯೂಟ್ ಆದಂಥ ಸ್ಟೂಲು, ಚನ್ನಪಟ್ಟಣದಿಂದ ತಂದಿದ್ದು, ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಆ್ಯಂಡ್ ದೆನ್ ಇದು ನಮ್ಮ ಬೆಡ್ಡು. ಸೊ ಇಲ್ಲೊಂದು ಕ್ಯಾಲೆಂಡರ್ ಹಾಕಿದ್ದೀನಿ ಅಷ್ಟೇ. ಇಲ್ಲೂ ಅಷ್ಟೇ ವಾಲ್ಗೆ ಏನಾದರೂ ಪೇಂಟಿಂಗು ಅಥವಾ ಏನಾದರೂ ಒಂದಷ್ಟು ಪೇಂಟಿಂಗ್ನ ಹಾಕಬೇಕು ಅಂತ ಆಸೆ ಇದೆ, ಬಟ್ ಇನ್ನೂ ಆಗ್ತಾಯಿಲ್ಲ ಗೈಸ್. ಒನ್ ಬೈ ಒನ್ ಮಾಡೋಣ. ಸೊ ಇನ್ನೂ ಚೆನ್ನಾಗಿ ಏನಾದರೂ ಇಂಪ್ರೂವ್ಮೆಂಟ್ಸ್ನ ಮನೆಯಲ್ಲಿ ಅಂದರೆ ಲೈಕ್ ಡೆಕೋರೇಟಿವ್ ಐಟಮ್ಸು ಎಲ್ಲ ಮಾಡಿದ್ರೆ ಡೆಫಿನೆಟಾಗಿ ಇನ್ನೊಂದು ಸಲ ಹೋಮ್ ಟೂರ್ನ ಮಾಡ್ತೀನಿ. ಸೊ ನಮ್ಮದು ಚಿಕ್ಕದಾದಂಥ ಮನೆ, ಕ್ಯೂಟಾಗಿದೆ ಮಾತ್ರ ಚಿಕ್ಕದಾಗಿದ್ರೂ. ಸೊ ದಿಸ್ ಈಸ್ ಅವರ್ ಹೋಮ್ ಟೂರ್. ತುಂಬ ದಿನದಿಂದ ಮಾಡಬೇಕು ಅಂತ ಇತ್ತು, ಹತ್ತತ್ರ 6 ತಿಂಗಳಾಯಿತು ಅನಿಸುತ್ತೆ ನಾನು ಯೂಟ್ಯೂಬ್ ಚಾನಲ್ನ ಮಾಡಿ. ಸೊ ಅವಾಗಿಂದ ಒಂದು ಆಸೆ ಇತ್ತು, ಹೋಮ್ ಟೂರ್ ನಾನು ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಇವಾಗಲೂ ಅಷ್ಟೇ ತುಂಬ ಏನು ನಾನು ಥಿಂಗ್ಸ್ನ ನೀಟಾಗಿಟ್ಟಿಲ್ಲ, ಏನಕ್ಕಂದರೆ ಇವಾಗ ಪುನಃ ಫ್ರೈಡೇ ಬೆಲ್ಗಮ್ಗೆ ಹೋಗ್ತಾಯಿದ್ದೀನಿ. ಸೊ ಹಂಗೆ ಓಡಾಟ ಇದೆ, ಅದರಲ್ಲೂ ಎಷ್ಟಾಗುತ್ತೆ ಅಷ್ಟು ಇಟ್ಟಿದ್ದೀನಿ. ಇನ್ನು ಅಗಸ್ತ್ಯ ಬಂದಂದರೆ ಅವಾಗ ಇನ್ನೂ ಥಿಂಗ್ಸು ಮೆಸ್ಸಿನೇ ಆಗಿರುತ್ತೆ, ಮನೆಗಳಲ್ಲೇ ಥಿಂಗ್ಸ್ ಇರೋದೇ ಇಲ್ಲ. ಇಲ್ಲಿ ಹೊರಗಡೆ ಬಂದುಬಿಟ್ಟು ಒಂದು ಬಟ್ಟೆ ಅದೊಂದು ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಸೊ ಇಲ್ಲಿ ಬಂದುಬಿಟ್ಟು ಹೊರಗಡೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಬಟ್ಟೆನ ಒಣಗಿ ಹಾಕೋಕೆ ಇದು ಮಾಡಿದ್ದೀನಿ. ಇಲ್ಲೊಂದು ತುಳಸಿ ಮತ್ತು 2 ಪಾಟ್ನ ಹಾಕಿದ್ದೀನಿ. ಇದು ಬಂದುಬಿಟ್ಟು ಹೊರಗಡೆದು ಗೇಟು. ಆ್ಯಂಡ್ ಇಲ್ಲೊಂದು ಇದನ್ನ ಹಾಕ್ಕೊಟ್ಬಿಟ್ಟಿದ್ದಾರೆ, ಅಂದರೆ ತುಂಬ ಬಿಸಿಲಿರುತ್ತಲ್ವ, ಬಿಸಿಲು ಒಳಗಡೆನೇ ಬರುತ್ತೆ, ಹೀಗಾಗಿ ಈ ಥರ ಒಂದು ಶೀಟ್ನ ಹಾಕಿದ್ದಾರೆ. ಸೊ ಈ ಮನೆದು ನಂಗೆ ಡೋರ್ ಒಂಥರ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಹಾಲ್ ಕೂಡ ಇಷ್ಟ ಆಯಿತು. ಹಾಲ್ ಹೆಂಗಂದರೆ ಒಂದು ಬ್ಲ್ಯಾಕ್ ಟೈಲ್ಸ್ಗೆ ಈ ಥರ ಬ್ರೌನ್ ಕಲರು ವುಡನ್ ವರ್ಕ್ ಮಾಡಿದಾರಲ್ವ ಇಂಟೀರಿಯರು, ಹೀಗಾಗಿ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಅದರಲ್ಲಿ ನಾವು ಸೋಫಾ ಕೂಡ ಇದು ಬ್ರೌನ್ ಕಲರ್ ತಂದಿರೋದ್ರಿಂದ ಇನ್ನೂ ಇದು ಒಂಥರ ಹಾಲ್ದು ಲುಕ್ ಚೆನ್ನಾಗಿ ಬರ್ತಿದೆ. ದಿವಾನ್ದು ಬೆಡ್ಶೀಟ್ ಕಲರ್ ಸ್ವಲ್ಪ ನಾನು ಪ್ಲ್ಯಾನ್ ಮಾಡಿ ಚೇಂಜ್ ಮಾಡಿಕೊಂಡ್ರೆ ಇನ್ನೂ ಹಾಲ್ದೊಂದು ಲುಕ್ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.